ವಿಡಿಯೋ ಫುಲ್ ನೋಡೋಷ್ಟು ಪೇಷನ್ಸ್ ಇಲ್ಲ ಅಂದರೆ ಟೈಮ್ ಸ್ಟ್ಯಾಂಪ್ ಹಾಕಿರ್ತೀನಿ, ಅದನ್ನ ಬೇಕು ನೀವು ಫಾಲೋ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಮುಂದೆ ಫ್ಯೂಚರಲ್ಲಿ ಡಿಮ್ಯಾಂಡು ಮತ್ತು ಆ ಸೆಕ್ಟರ್ ಏನಂದರೆ ಇವಾಗಲೇ ಇರುತ್ತೆ, ಮುಂದೆನೇ ಇರುತ್ತೆ, ಸೇಫ್ ಸೆಕ್ಯೂರ್ ಆಗಿರೋಂಥ 15 ಸೆಕ್ಟರ್ ಹೇಳ್ತೀನಿ. ಆ 15 ಸೆಕ್ಟರ್ ಬೇಕಾದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸ್ಟಾಕ್ಸ್ ಮೇಲೆ. ಈ ಲಿಸ್ಟಲ್ಲಿ ಮೊದಲನೇ ಸೆಕ್ಟರು ಲಿಕ್ಕರ್ ಮತ್ತು ತಾಬಾಕು. ಜನ ಕುಡಿಯೋದನ್ನು ಬಿಡಲ್ಲ, ಗೌರ್ಮೆಂಟ್ ಅಂತೂ ಬ್ಯಾನ್ ಮಾಡಲ್ಲ, ಯಾಕಂದರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಇದರಿಂದ ಜಾಸ್ತಿ ಬರೋದು. ಸೊ ಇದು ಒಂದು ಒಳ್ಳೆಯ ಸೆಕ್ಟರು. ಇದುವರೆಗೂ ಹಿಸ್ಟ್ರಿ ನೋಡ್ರಿ, ಪ್ರಪಂಚದಲ್ಲಿ ಯಾವ ಕಂಪ್ನಿಗೂ ಲಾಸ್ ಆಗಿಲ್ಲ. ಇವು ಪ್ರಪಂಚದಲ್ಲಿ ಟಾಪ್ ಟಬಾಕೋ ಮ್ಯಾನುಫ್ಯಾಕ್ಚರ್ ಕಂಪ್ನಿ. ಇದರಲ್ಲಿ ITC ಲಿಮಿಟೆಡ್, ಅದು ನಮ್ಮ ಇಂಡಿಯಾದು ಅದೊಂದು ಕಂಪ್ನಿ ಇದೆ. ಇನ್ನೆಲ್ಲ ಬಿಟ್ಟು ಬೇರೆ ಫಾರಿನ್ ಕಂಪ್ನಿಗಳು ನೀವು ಬೇಕಾದ್ರೆ ITC ಲಿಮಿಟೆಡ್ ಬೇಕಾದ್ರೆ ನೋಡ್ಬೋದು ಪ್ರಿಫರೆನ್ಸ್. ಇನ್ನು ಎರಡನೇದು FMCG ಸೆಕ್ಟರು. ಜನ ಬದುಕಬೇಕಂದ್ರೆ ಊಟ ಮಾಡಲೇಬೇಕು, ನೀರು ಕುಡಿಲೇಬೇಕು. ಒಟ್ಟಿನಲ್ಲಿ ಈ ಸೆಕ್ಟರು ಇವಾಗಲೂ ಇದೆ, ಹಿಂದೆನೂ ಇತ್ತು, ಮುಂದೆನೂ ಇರುತ್ತೆ. ಸೊ ಯಾಕಂದ್ರೆ ಬದುಕಬೇಕಂದ್ರೆ ಫುಡ್ ಬೇಕೇ ಬೇಕು. ಸೊ FMCG ಸೆಕ್ಟರ್ ನೀವು ನೋಡ್ಬೋದು, ಸುಮಾರು ಕಂಪ್ನಿಗಳಿದ್ದಾವೆ. ಹಿಂದೂಸ್ತಾನ್ ಯೂನಿಲಿವರ್, ಈ ಥರ ಸುಮಾರು ಕಂಪ್ನಿಗಳಿದ್ದಾವೆ. ನೀವು ಬೇಕಾದ್ರೆ ಅದನ್ನು ಫಾಲೋ ಮಾಡ್ಬೋದು. ಅದೊಂದು ಕಂಪ್ನಿ ಬೆಸ್ಟ್ ಕಂಪ್ನಿ. ಮೂರನೇದು ಡೈಲಿ ಯೂಸೇಜ್ ಪ್ರಾಡಕ್ಟು. ಅಂದರೆ ನೀವು ಬೆಳಗ್ಗೆ ಎದ್ದಿಂದ ಹಿಡಿದು ರಾತ್ರಿ ಮಲಗೋರಿಗೆ ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಟೂತ್ ಯೂಸ್ ಮಾಡ್ತೀರಾ, ಟೂತ್ ಬ್ರಷ್ ಯೂಸ್ ಮಾಡ್ತೀರಾ, ಫುಡ್ಡು, ಬಟ್ಟೆ, ಶೂಸು, ಕಾರು. ಜಾಸ್ತಿ ಇದರ ಸೆಕ್ಟರ್ ಏನಂದರೆ ಸೇಲ್ಸ್ ಗ್ರೋತು, ಪ್ರಾಫಿಟ್ ಗ್ರೋತ್ ಜಾಸ್ತಿ ಇರುತ್ತೆ. ಹಾಗೆ ಸೆಕ್ಟರ್ ಇವಾಗಲೂ ಇರುತ್ತೆ, ಮುಂದೆ ಇರುತ್ತೆ, ಇದೇ ಇರುತ್ತೆ. ಸೊ ಒಂದೊಳ್ಳೆ ಸೆಕ್ಟರ್ ಇದು ಮೂರನೇ ಸೆಕ್ಟರು. ಇನ್ನು ನಾಲ್ಕನೇದು ಹೆಲ್ತ್ ಮತ್ತು ಬಯೋಟೆಕ್ ಕಂಪನಿ ಸೆಕ್ಟರು. ಈಗ ಕಾಯಿಲೆ ಏನಾದ್ರು ಬಂದರೆ ಅದಕ್ಕೆ ಮೆಡಿಸಿನ್ ಬೇಕೇ ಬೇಕಾಗುತ್ತೆ, ಅದಕ್ಕೆ ಬಯೋಟೆಕ್ ಕಂಪ್ನಿ ಬರುತ್ತೆ. ಹಾಗೆ ಕಾಯಿಲೆಗೆ ಏನಾದ್ರು ಔಷಧಿ ಬೇಕಂದ್ರೂ ಆಸ್ಪತ್ರೆಗೆ ಹೋಗಲೇಬೇಕು, ಅದಕ್ಕೆ ಹೆಲ್ತ್ ಬಯೋಟೆಕ್ ಸೆಕ್ಟರ್ ಇದ್ದೇ ಇರುತ್ತೆ, ಮುಂದೆ ಇರುತ್ತೆ. ಇನ್ನು ಸೊ ಈ ಸೆಕ್ಟರ್ ತುಂಬ ಡಿಮ್ಯಾಂಡ್ ಇದೆ, ಚೆನ್ನಾಗಿದೆ. ಒಂದೊಳ್ಳೆ ಕಂಪ್ನಿ ನೋಡಿ, ಫಾರ್ಮಾ ಬಯೋಟೆಕ್ ಕಂಪ್ನಿ. ಹಾಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್ ಬಯೋಟೆಕ್ಕಿಗೆ ಈಗ ಕೊರೋನಾ ವೈರಸ್ ಬಂತು, ಅದಕ್ಕೂ ಮೆಡಿಸಿನ್ ಇವರೇ ಕಂಡಿದ್ದು ಬಯೋಟೆಕ್ ಅವರೇ, ಹೊಸ ಕಾಯಿಲೆ ಬಂದರೆ. ಸೊ ಇವೆರಡು ಸೆಕ್ಟರ್ ಇದ್ದೇ ಇರುತ್ತೆ, ಮುಂದೆ ಇರುತ್ತೆ, ಹಿಂದೆ ಇರುತ್ತೆ, ಎಲ್ಲರಿಗೂ ಗೊತ್ತಿರೋ. ಐದನೇದು ಬ್ಯಾಂಕಿಂಗ್ ಸೆಕ್ಟರು. ಬದುಕಬೇಕಂತ ದುಡ್ಡು ಬೇಕೇ ಬೇಕು. ಸೊ ಪಬ್ಲಿಕ್ ಅಂತ ಬಂದರೆ SBI ಬ್ಯಾಂಕ್ ಇದೆ, ಪ್ರೈವೇಟ್ ಅಂತ ಬಂದರೆ HDFC ಬ್ಯಾಂಕ್ ಇದೆ. ಇವು ಬೆಸ್ಟ್ ಬ್ಯಾಂಕ್ಗಳು ನಮ್ಮ ಇಂಡಿಯಾದಲ್ಲಿ. ಮನಿ ಡಿಜಿಟಲ್ ಆದರೂ ಹಿಂದೆನೂ ಇತ್ತು, ಮುಂದೆನೂ ಇರುತ್ತೆ, ಈಗಲೂ ಇರುತ್ತೆ. ಒಟ್ಟಲ್ಲಿ ಮನಿ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಆರನೇದು ಫೈನಾನ್ಸ್ ಅಥವಾ NBFC ಕಂಪ್ನಿಗಳಂತ ಹೇಳ್ತೀವಿ. ಈಗ ಫೈನಾನ್ಸ್ ಗೊತ್ತಿದೆ, ಅದ್ರ ಕೆಲಸ ಏನಂತ ಸಾಲ ಕೊಡೋದ್ರ ಕೆಲಸ. ದುಡ್ಡಿಲ್ಲ ಅಂದರೆ ಸಾಲ ಬೇಕೇ ಬೇಕು. ಸೊ ಜನಕ್ಕೆ ಮನಿ ಇಲ್ಲ ಅಂದರೆ ಸಾಲ ಬೇಕಾ ಅಂದಮೇಲೆ NBFC ಕಂಪ್ನಿ ಬೇಕೇ ಆಗುತ್ತೆ. ಬಜಾಜ್ ಫೈನಾನ್ಸು, ಈ ಥರ ಸುಮಾರು ಇದಾವೆ. ಇನ್ನು ಏಳನೇದು ಕೆಮಿಕಲ್ ಸೆಕ್ಟರು. ಇದು ನಿಮಗೆ ಗೊತ್ತೇ ಇರುತ್ತೆ, ಮನೇಲೇ ಯೂಸ್ ಮಾಡ್ತಿದ್ರು ಕೆಲವೊಂದು ಪ್ರಾಡಕ್ಟು. ಪರ್ಫ್ಯೂಮ್ ಇರ್ಬೋದು, ವಾಶ್ರೂಮ್ ಕ್ಲೀನ್ ಮಾಡೋಂಥ ಪ್ರಾಡಕ್ಟ್ ಇರ್ಬೋದು, ಫೇಸ್ ಕ್ರೀಮು, ಈ ಥರ ಸುಮಾರು ಹ್ಯಾಂಡ್ ವಾಶು, ಸ್ಯಾನಿಟೈಸರು, ಈ ಥರ ಸುಮಾರು ಬರ್ತವೆ. ಕೆಮಿಕಲ್ ಸೆಕ್ಟರಲ್ಲಿ ಸುಮಾರು ಪ್ರಾಡಕ್ಟ್ ಬರ್ತವೆ. ಇಲ್ಲಿ ಕೆಲವೊಂದು ಕಂಪ್ನಿಗಳಿದ್ದಾವೆ, ಇವೇ ನೀವು ಚೂಸ್ ಮಾಡಿ ಅಂತ ಹೇಳ್ತಿಲ್ಲ ಕಂಪ್ನಿ. ಇದು ಬಿಟ್ಟು ಒಳ್ಳೊಳ್ಳೆ ಕಂಪ್ನಿ ಇದ್ದಾವೆ, ದೀಪಕ್ ನೆಟ್ರೇಟ್ ಅಂತ ಸುಮಾರು ಕಂಪ್ನಿಗಳಿದ್ದಾವೆ. ಈ ಸೆಕ್ಟರ್ ಸುಮಾರು ಕ್ಯಾಟಗರೀಸ್ ಪ್ರಾಡಕ್ಟ್ ಇದ್ದರು, ಬಟ್ ಅದರಲ್ಲಿ ಒಂದೊಳ್ಳೆ ಕಂಪ್ನಿ ಚೂಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ವಾಟರ್ ಪೈಪು, ಇದು ಒಂಥರ ಕೆಮಿಕಲ್ ಸೆಕ್ಟರಲ್ಲಿ ಬರೋದು ಪ್ರಾಡಕ್ಟು. ಅದರಲ್ಲಿ ಇಂಡಿಯಾದಲ್ಲಿ ಏನಂದರೆ ತುಂಬ ಗ್ರೋತ್ ಇದೆ ಫ್ಯೂಚರಲ್ಲಿ ಈ ಸೆಕ್ಟರಲ್ಲಿ. ಯಾಕಂದರೆ ಅಮೇರಿಕಾ, ಚೈನಾದಲ್ಲೆಲ್ಲ 25% ಇದೆ ಮಾರ್ಕೆಟ್ ಶೇರು. ಬಟ್ ಇಂಡಿಯಾದಲ್ಲಿ ಒಂದು 3-4-5% ಇರ್ಬೋದು ಅಷ್ಟೇ ಮಾರ್ಕೆಟ್ ಶೇರು, ಗ್ಲೋಬಲ್ ಮಾರ್ಕೆಟ್ ಶೇರಲ್ಲಿ ಕೆಮಿಕಲ್ ಸೆಕ್ಟರಲ್ಲಿ. ಒಟ್ಟಿನಲ್ಲಿ ಮುಂದೆ ಇಂಡಿಯಾದಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಜಾಸ್ತಿ ಇದೆ, ಒಂದೊಳ್ಳೆ ಗ್ರೋತ್ ಇದೆ ಕರೆಕ್ಟಾಗಿ ಡೆವಲಪ್ ಆದರೆ. ಅದಕ್ಕೆ ಇದೊಂದು ಸೆಕ್ಟರ್ನ ಮಿಸ್ ಮಾಡ್ಕೋಬೇಡಿ, ಕೆಮಿಕಲ್ ಸೆಕ್ಟರ್. ಈ ಚಾರ್ಟಲ್ಲಿ ಬೇಕು ನೋಡ್ಬೋದು ನೀವು, ಯಾವ್ಯಾವ ಪ್ರಾಡಕ್ಟ್ ಹೆಂಗಿದೆ ಅಂತ ಮಾರ್ಕೆಟ್ ಶೇರು ಎಲ್ಲ. ಈ ಥರ ಪ್ರಾಡಕ್ಟ್ಗಳು ಕೆಮಿಕಲ್ ಸೆಕ್ಟರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ. ಇನ್ನು ಇಂಟರ್ನೆಟ್ ಗೇಮಿಂಗ್ ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಈಗ ಗೊತ್ತಿದೆ, ಗೇಮಿಂಗ್ ತುಂಬ ಡಿಮ್ಯಾಂಡ್ ಇದೆ. ಎಲ್ಲರೂ PUBG ಈ ಥರ ಸುಮಾರು ಗೇಮ್ಗಳು ಆಡ್ತಿರ್ತಾರೆ, ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಇದರಿಂದ ಕಂಪ್ನಿಗಳಂತ ತುಂಬ ಪ್ರಾಫಿಟ್ ಆಗುತ್ತೆ. ಇನ್ನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನೂ ಹಾಗೆ, ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕಾಗುತ್ತೆ. ಕಾಮಿಡಿ ಇರ್ಬೋದು, ಸಾಂಗ್ಸು, ಈ ಥರ ಸುಮಾರು ಕ್ಯಾಟಗರಿ ವೈಸ್ ಬರ್ತವೆ ಗೇಮಿಂಗು, ಎಂಟರ್ಟೈನ್ಮೆಂಟ್ ಸೆಕ್ಟರಲ್ಲಿ. ಒಟ್ಟಿನಲ್ಲಿ ಇದಕ್ಕೆ ಫ್ಯೂಚರಲ್ಲಿ ಡಿಮ್ಯಾಂಡ್ ಇದೆ, ಇವಾಗಲೂ ಡಿಮ್ಯಾಂಡ್ ಇದೆ, ಗೊತ್ತಿದೆ, ಡಿಮ್ಯಾಂಡ್ ಇದ್ದೇ ಇರುತ್ತೆ ಮುಂದೆನೂ. ಸೊ ಈ ಸೆಕ್ಟರು ಒಂದು ನೋಡಿ ಕಂಪ್ನಿ ಬೇಕು. 9ನೇದು ಎನರ್ಜಿ ಸೆಕ್ಟರು. ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಬರುತ್ತೆ ಮುಂದೆ, ಬಿಲ್ಡಿಂಗು, ಮನೆ, ಎಲ್ಲ ಕಡೆ ಬಿಸ್ನೆಸ್ಸು, ಫ್ಯಾಕ್ಟ್ರಿ ಎಲ್ಲ ಕಡೆನೂ ಕರೆಂಟ್ ಬೇಕಾಗುತ್ತೆ. ಸೊ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಇಂಡಿಯಾದಲ್ಲಿ, ಗೊತ್ತಿದೆ. ಇಂಡಿಯಾದ ಇನ್ನೂ ಎಷ್ಟು ಮುಂದೆ ಡೆವಲಪ್ ಆಗುತ್ತೆ ತುಂಬ ಕಂಟ್ರಿ. ಸೊ ಈ ಸೆಕ್ಟರಲ್ಲಿ ತುಂಬ ಒಂದೊಳ್ಳೆ ಕಂಪ್ನಿ ನೋಡಿ. ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಲ್ಲದು, ಎಲೆಕ್ಟ್ರಿಕಲ್ ಏನೇನಿದೆ ಪ್ರಾಡಕ್ಟು ಎಲ್ಲದಕ್ಕೂ ಕರೆಂಟ್ ಬೇಕಾಗುತ್ತೆ. ಒಂದೊಳ್ಳೆ ನೋಡಿ ಕಂಪ್ನಿ ಬೇಕಾದ್ರೆ. ಟಾಟಾ ಪವರು, ಈ ಥರ ಸುಮಾರು ಕಂಪ್ನಿ ಇದ್ದಾವೆ ಇಂಡಿಯಾದಲ್ಲಿ, ನೋಡಿ ಕಂಪ್ನಿನ. ಈಗ ಸದ್ಯಕ್ಕೆ 50% ಕರೆಂಟ್ನ ಕೋಲಿಂದನೇ ಪ್ರೊಡ್ಯೂಸ್ ಮಾಡ್ತಾಯಿದ್ದು. ಬಟ್ ಮುಂದೆ ಸೋಲಾರ್ ಎನರ್ಜಿ, ವಿಂಡ್ ವೀಲು, ಈ ಥರ ಹೊಸ ಇನೋವೇಷನ್ ಕಡೆನೇ ಫೋಕಸ್ ಮಾಡ್ತಾರೆ ಎನರ್ಜಿಗೆ. ಸೊ ಒಂದೊಳ್ಳೆ ಡಿಮ್ಯಾಂಡ್ ಇರೋಂಥ. ಇನ್ನು 15ನೇದು ಮೆಟೀರಿಯಲ್ ಸೆಕ್ಟರು. ಈಗ ಬಿಲ್ಡಿಂಗ್ ಕಟ್ಟೋಕ್ಕೆ, ವೆಹಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ, ಏನೇ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಂದ್ರೂ ಸ್ವಲ್ಪ ಮೆಟೀರಿಯಲ್ಸ್ ಬೇಕಾಗುತ್ತೆ. ಕಬ್ಬಿಣ, ಸ್ಟೀಲು, ಈ ಥರ ಸುಮಾರು ಮೆಟೀರಿಯಲ್ಸ್ ಏನು ಬರ್ತವೆ ಬೇಕಾಗುತ್ತೆ. ಈಗಲೂ ಡಿಮ್ಯಾಂಡ್ ಇದೆ, ಮುಂದಿನ ಡಿಮ್ಯಾಂಡ್ ಇದ್ದಿರುತ್ತೆ. ಒಂದೊಳ್ಳೆ ಮೆಟೀರಿಯಲ್ ಸೆಕ್ಟರ್ ಕಂಪ್ನಿ ನೋಡಿ. ಟಾಟಾ ಸ್ಟೀಲು, JSW ಸ್ಟೀಲು, ಈ ಥರ ಇದನ್ನು ಅವು ಇವು ಸುಮಾರು ಇದ್ದಾವೆ. 11ನೇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು. ಇಲ್ಲಿ ಕಮರ್ಷಿಯಲ್ ಇರ್ಬೋದು, ರೆಸಿಡೆನ್ಷಿಯಲ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಈ ಥರ ಸುಮಾರು ಕ್ಯಾಟಗರಿ ಬರ್ಬೋದು. ಬಟ್ಟು ಅಪಾರ್ಟ್ಮೆಂಟ್ನ ರೆಂಟಿಗೆ ಕೊಡೋದು, ಈ ಥರ ಸುಮಾರು ಬಿಸ್ನೆಸ್ ತುಂಬ ಆಪರ್ಚುನಿಟಿ ಇದೆ ತುಂಬ. ಬಟ್ ಈ ಬಿಸ್ನೆಸ್ಸಲ್ಲಿ ಹೆಂಗಂದರೆ ಬೇಗ ಇನ್ವೆಸ್ಟ್ಮೆಂಟ್ ರಿಕವರಿ ಆಗೋಲ್ಲ ನೋಡಿ. ಬಿಲ್ಡಿಂಗ್ ಒಂದೇ ದಿನ ಕಟ್ಟೋಕ್ಕಾಗಲ್ಲ, ಅದು ಕಟ್ಟೋಕ್ಕೆ ಬೇರೆ ಟೈಮ್ ಬೇಕು. ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋ ಅಮೌಂಟ್ ರಿಕವರಿಗೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ, 5 ವರ್ಷಕ್ಕಿಂತ ಜಾಸ್ತಿನೇ ಬೇಕಾಗುತ್ತೆ. ಸೊ ಈ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲೇಟಾಗಿ ರಿಟರ್ನ್ ಸಿಗೋದು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು. ಬಟ್ ಒಂದು ಒಳ್ಳೆ ಸೆಕ್ಟರ್ ಇದು ರಿಯಲ್ ಎಸ್ಟೇಟ್. ಇನ್ನು 12ನೇದು
ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗಳು. ಈಗ ಜನ ಟೈಮ್ನ ಸೇವ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಈ ಫುಡ್ಡಿಂದ ಹೆಲ್ತಿಗೆ ಎಫೆಕ್ಟ್ ಇದೆ. ಬಟ್ ಜನ ಟೈಮ್ ಸೇವ್ ಮಾಡೋಕ್ಕೆ ಏನು ಮಾಡೋಕ್ಕಾಗಲ್ಲ. ಬಟ್ ಇದಕ್ಕೆ ಒಳ್ಳೆ ಬಿಸ್ನೆಸ್ ಇದೆ. ಈಗ ಬರ್ಗರ್ ಕಿಂಗ್ ಇರ್ಬೋದು, ಮೆಕ್ಡೊನಾಲ್ಡು, ಡಾಮಿನೋಸ್, ಈ ಥರ ಫಾಸ್ಟ್ ಫುಡ್ ಟಾಪ್ ಕಂಪ್ನಿ ಇದಾವಲ್ಲ, ಅದರಲ್ಲಿ ಯಾವುದೊಂದು ಕಂಪ್ನಿ ಚೂಸ್ ಮಾಡ್ಬೋದು ನೀವು ಬೇಕಾದ್ರೆ. ಆದರೆ ಜಾಸ್ತಿ ಫಾಸ್ಟ್ ಫುಡ್ ಕಂಪ್ನಿಗಳು ಇಂಡಿಯಾದಲ್ಲಿ ಇಲ್ಲ, ಎಲ್ಲ ಅಮೆರಿಕನ್ ಕಂಪ್ನಿಗಳು ಇವೆಲ್ಲ, ಮೆಕ್ಡೊನಾಲ್ಡು ಈ ಥರ ಎಲ್ಲ. ಬಟ್ ನೀವು ಅಲ್ಲೇ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು US ಸ್ಟಾಕ್ ಮಾರ್ಕೆಟ್ ಮೇಲೆ. 13ನೇದು AI ಟೆಕ್ನಾಲಜಿ, ಆಲ್ಗೊರಿಥಮು, ಬಾಟ್ಸು, ರೋಬೋಟು, ಡೇಟಾ ಸೆಂಟರ್, ಈ ಥರ ಟೆಕ್ನಾಲಜಿ ಕಂಪ್ನಿಗಳು ತುಂಬ ಡಿಮ್ಯಾಂಡ್ ಇದೆ. ಈಗಂತೂ ಎಲ್ಲ ಫೀಲ್ಡಲ್ಲಂತೂ ಟೆಕ್ನಾಲಜಿಲಿ AI ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಫ್ಯೂಚರಲ್ಲಂತೂ ಮೆಷಿನ್ಸ್ಗಳೇ ಎಲ್ಲರೂ ಜಾಬ್ ಮಾಡ್ತಾ ಅನಿಸುತ್ತೆ. ಅಂಥ ಒಂದು ಕಾಲ ಬಂದೇ ಬರುತ್ತೆ. ಒಂದು ರಿಸರ್ಚ್ ಹೇಳುತ್ತೆ, ಇನ್ನು 10 ವರ್ಷದಲ್ಲಿ 40% ಜಾಬ್ನ ಮೆಷಿನ್ಗಳೇ AI ಟೆಕ್ನಾಲಜಿ ಮಾಡುತ್ತಂತೆ. ಇದರಿಂದ ಜಾಬ್ ಲಾಸಸ್ ಆಗುತ್ತೆ. ಬಟ್ ಇದರಿಂದ ಹ್ಯೂಮನ್ ಎಫರ್ಟು ಕಮ್ಮಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ನೆಗೆಟಿವ್ ಪಾಸಿಟಿವ್. 14ನೇದು ಲಾಜಿಸ್ಟಿಕ್ ಬಿಸ್ನೆಸ್ಸು. ಈಗ ಅಮೆಝಾನ್, ಫ್ಲಿಪ್ಕಾರ್ಟು ಪ್ರಾಡಕ್ಟ್ನೆಲ್ಲ ಡೆಲಿವರಿ ಮಾಡೋದು ಇವರೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡೋದು, ಈ ಥರ ಎಲ್ಲ ಬಿಸ್ನೆಸ್ಸು ಒಂದೊಳ್ಳೆ ಡಿಮ್ಯಾಂಡ್ ಇದೆ. ಎಲ್ಲ ಆನ್ಲೈನ್ ಬಿಸ್ನೆಸ್ ಆದಮೇಲೆ ಅವ್ರ ಪ್ರಾಡಕ್ಟ್ನ ಈಗ ಕಾಮರ್ಸು, ಅಮೆಝಾನ್ ಪ್ರಾಡಕ್ಟು, ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ನು ಕಸ್ಟಮರ್ ಹತ್ರ ತರಿಸ್ಬೇಕಂದ್ರೆ ಲಾಜಿಸ್ಟಿಕ್ ಬೇಕಾಗುತ್ತೆ. ಸೊ ಲಾಜಿಸ್ಟಿಕ್ಕಿಗೆ ಒಂದೊಳ್ಳೆ ಡಿಮ್ಯಾಂಡ್ ಇದೆ ಇಂಡಿಯಾದಲ್ಲಿ. ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಇದಕ್ಕೆ ಒಂದೊಳ್ಳೆ ಡಿಮ್ಯಾಂಡ್ ಇದೆ. ಸೆಕ್ಟರ್ ಟ್ರಾವೆಲ್ ಮತ್ತು ಟೂರಿಸಮು. ಜನ ದುಡಿದ್ರೆ ಹಣ ಸ್ವಲ್ಪ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಇದರಿಂದ ಹ್ಯಾಪಿನೆಸ್ ಸಿಗುತ್ತೆ. ಹೊಸ ಒಳ್ಳೊಳ್ಳೆ ಪ್ಲೇಸಸ್ನ ಡಿಸ್ಕವರ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಇಂಡಿಯಾದಲ್ಲಿ ಸುಮಾರು ಟ್ರಾವೆಲು, ಟೂರಿಸಮ್ ಅಂತ ಪ್ಲೇಸಸ್ ಇದ್ದಾವೆ. ಸೊ ಅಲ್ಲೂ ಡೆವಲಪ್ಮೆಂಟ್ ಆದರೆ ಒಂದು ಜಾಗ ಇಲ್ಲ, ಒಂದು ಜನನೂ ಬರ್ತಾರೆ ಟ್ರಾವೆಲ್ ಮಾಡೋಕ್ಕೆ, ಸ್ವಲ್ಪ ಫಾರಿನರ್ಸು ಬರ್ತಾರೆ. ಇದರಿಂದ ಸ್ವಲ್ಪ ಒಂದೊಳ್ಳೆ ಡಿಮ್ಯಾಂಡ್ ಇದೆ. ಫ್ಯೂಚರಲ್ಲಿ ಇಂಡಿಯಾದ ಸುಮಾರು ಪ್ಲೇಸಸ್ ಡೆವಲಪ್ಮೆಂಟ್ ಆಗ್ತಿದೆ. ಸೊ ಇದರಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಇದು ಒಂದು ಒಳ್ಳೆಯ ಸೆಕ್ಟರ್. ಅದಕ್ಕೆ ನೋಡಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಈ ಸೆಕ್ಟ್ರಲ್ಲಿ ಹೆಂಗೆ ಗ್ರೋತ್ ಆಗ್ಬೋದು ಅಂತ ಚಾರ್ಟ್ಸಲ್ಲಿ ಇನ್ಫಾರ್ಮೇಷನು, ಪಾಸ್ಟು ಇನ್ಫಾರ್ಮೇಷನ್ ಹೆಂಗಿದೆ ಅಂತೆಲ್ಲ ತೋರಿಸಿಲ್ಲ. ಹಂಗೆ ತೋರ್ಸೋಕೆ ಡೀಟೇಲಾಗಿ ತೋರ್ಸೋಕೆ ಹೋದರೆ ಲಾಂಗ್ ವಿಡಿಯೋ ಆಗುತ್ತೆ. ನನ್ನ ಪ್ರಕಾರ ನೀವು 15 ಸ್ಟಾಕ್ನ ಚೂಸ್ ಮಾಡಿ. ಈ ಸೆಕ್ಟರ್ ಹೇಳಿದ್ದಾನೆ ಅಷ್ಟು ಒಂದೊಂದು ಸ್ಟಾಕು. ಆವಾಗ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಒಂದು ಸೆಕ್ಟ್ರಲ್ಲಿ ಬಿದ್ದು ಇನ್ನೊಂದು ಸೆಕ್ಟ್ರಲ್ಲಿ ಇನ್ಕಮ್ ಬರ್ತಿರುತ್ತೆ. ಏನೂ ಆಗಲ್ಲ, ಎಫೆಕ್ಟ್ ಆಗಲ್ಲ ನಿಮಗೆ. ಮತ್ತು ಇಷ್ಟು ಸೆಕ್ಟರ್ಗೆ ಒಂದಕ್ಕೊಂದು ಲಿಂಕ್ ಇದೆ. ಈಗ ಫಾಸ್ಟ್ ಫುಡ್ ತಿನ್ನೋದ್ರಿಂದ ಹೆಲ್ತ್ ಹಾಳಾದರೂ ಆಸ್ಪತ್ರೆಗೆ ಹೋಗಲೇಬೇಕು. ಮತ್ತು ಅಲ್ಲಿ ಹೋಗ್ಬೇಕಂದ್ರೆ ದುಡ್ಡು ಬೇಕಾಗಬೇಕು. ಬ್ಯಾಂಕು, ಫೈನಾನ್ಸ್ ಬಂದೇ ಬರುತ್ತೆ. ಹೆಲ್ತು, ಬಯೋಟೆಕ್ಕು ಬರುತ್ತೆ. ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಬರುತ್ತೆ. ಸೊ ಒಟ್ಟು ಇದನ್ನೆಲ್ಲ ಒಂದು ಸ್ವಲ್ಪ ಗಮನಿಸಿ ನೋಡಿದರೆ ಈಗ 15 ಸೆಕ್ಟ್ರಿಗೂ ಸ್ವಲ್ಪ ಲಿಂಕ್ ಇದೆ. ಸೊ ಒಂದು ಸೆಕ್ಟರಿಗೆ ಲಾಭ ಆದರೂ ಇನ್ನೊಂದು ಸೆಕ್ಟರ್ ಲಾಭ ಆಗೇ ಆಗುತ್ತೆ. ಒಟ್ಟು ಎಲ್ಲ ಸೆಕ್ಟರ್ ಲಾಭ ಆಗುತ್ತೆ. ಒಂದು ಚೈನ್ ಸಿಸ್ಟಮ್ ಇದ್ದಂಗೆ ಇವೆಲ್ಲ. ಅದಕ್ಕೆ 15 ಸೆಕ್ಟ್ರು ಈಗಲೂ ಡಿಮ್ಯಾಂಡ್ ಇರುತ್ತೆ, ಮುಂದಿನ ಡಿಮ್ಯಾಂಡ್ ಇರುತ್ತೆ. ಅದಕ್ಕೆ 15 ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಈ ವಿಡಿಯೋದಲ್ಲಿ ಎಷ್ಟು ಇನ್ಫಾರ್ಮೇಷನ್. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಸ್ವಲ್ಪ ಕರೆಕ್ಟ್ ಚಾನ್ಸ್ ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.